ನಿಮ್ಮ ಹತ್ರ ಆ್ಯಪಲ್ ಅವ್ರದ್ದು ಐಪ್ಯಾಡ್ ಇದೆ, ಇದನ್ನು ನೀವು ರೀಸೆಟ್ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ಯಾವುದೇ ಮಾಡೆಲ್ ಆಗ್ಬೋದು, ಐಪ್ಯಾಡನ್ನು ನೀವು ಯಾವ ಥರ ರೀಸೆಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇದನ್ನು ಮಾಡೋದ್ರಿಂದ ಕಂಪ್ಲೀಟ್ಲಿ ನಿಮ್ಮ ಒಂದು ಐಪ್ಯಾಡಲ್ಲಿ ಏನೇನೆಲ್ಲ ಇದೆ ಅದೆಲ್ಲವೂ ಕೂಡ ಡಿಲೀಟ್ ಆಗುತ್ತೆ. ಕಂಪ್ಲೀಟ್ಲಿ ಹೊಸದು ತೊಗೊಂಡಾಗ ಹೆಂಗಿತ್ತು ಹಂಗಾಗುತ್ತೆ. ಸೊ ನೋಡೋಣ ಅದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನಿಮ್ಮ ಒಂದು ಐಪ್ಯಾಡಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕು. ಸೊ ಸೆಟ್ಟಿಂಗ್ಸ್ ಆ್ಯಪ್ ಇರುತ್ತೆ, ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳಿರುತ್ತೆ. ಇಲ್ಲಿ ನೀವು ಜನರಲ್ ಆಪ್ಷನ್ನ ಹುಡುಕಬೇಕು. ಜನರಲ್ ಇಲ್ಲೇ ಮೇಲ್ಗಡೆನೇ ಇರುತ್ತೆ. ಈ ಒಂದು ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಈ ಥರ ಜನರಲ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಅಬೌಟು ಸಾಫ್ಟ್ವೇರ್ ಅಪ್ಡೇಟ್ ಅಂತೆಲ್ಲ ನಿಮ್ಗೆ ಬರುತ್ತೆ. ಇಲ್ಲಿ ನೀವು ಕೆಳಗಡೆಗೆ ಬರಬೇಕು. ಓಕೆ, ಕೆಳಗಡೆಗೆ ಬಂದರೆ ಇಲ್ಲಿ ಶಟ್ ಡೌನ್ ಅಂತಿದೆ ನೋಡಿ. ಇದ್ರ ಮೇಲ್ಗಡೆ ಟ್ರಾನ್ಸ್ಫರ್ ಆರ್ ರೀಸೆಟ್ ಐಪ್ಯಾಡ್ ಅಂತಿದೆ. ಈ ಟ್ರಾನ್ಸ್ಫರ್ ಆರ್ ರೀಸೆಟ್ ಐಪ್ಯಾಡ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ, ಪ್ರಿಪೇರ್ ಫಾರ್ ನ್ಯೂ ಐಪ್ಯಾಡ್ ಅಂತ ಅಂದ್ಬಿಟ್ಟು. ಇಲ್ಲಿ ಕೆಳಗಡೆಗೆ ಬಂದರೆ ರೀಸೆಟ್, ಇನ್ನೊಂದು ಎರೇಸ್ ಆಲ್ ಕಂಟೆಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಎರೇಸ್ ಆಲ್ ಕಂಟೆಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ, ಎರೇಸ್ ದಿಸ್ ಐಪ್ಯಾಡ್ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ಏನು ಮಾಡಬೇಕು, ಸೊ ನೀವೇನಾದ್ರು ಬ್ಯಾಕಪ್ ಮಾಡ್ಕೋಬೇಕು ಅಂತಂದರೆ ಬ್ಯಾಕಪ್ಪು ಕೂಡ ಮಾಡ್ಕೊಳ್ಬೋದು. ಸೊ ನನಗೇನು ಕೂಡ ಬ್ಯಾಕಪ್ ಏನೂ ಬೇಕಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ಈ ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ಮತ್ತೆ ಇನ್ನೊಂದು ಸಲ ಕೇಳುತ್ತೆ ಆರ್ ಯು ಶೋರ್ ಅಂತ. ಸೊ ನಾನು ಎರೇಸ್ ಐಪ್ಯಾಡ್ ಅಂತ ಕೊಡ್ತೀನಿ. ಇದನ್ನು ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಇವಾಗ ನಿಮ್ಮ ಒಂದು ಐಪ್ಯಾಡ್ ಏನಿದೆ ಇದು ಕಂಪ್ಲೀಟ್ಲಿ ರೀಸೆಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಫಸ್ಟು ಆ್ಯಪಲ್ ಲೋಗೋ ಬರುತ್ತೆ. ಸೊ ಈಗ ಇಲ್ಲಿ ರೀಸೆಟ್ ಆಗ್ತಾ ಇದೆ, ಪ್ರೊಸೀಜರ್ ಆಗ್ತಾ ಇದೆ. ಈಗ ನೀವು ನೋಡ್ಬೋದು, ಆ್ಯಕ್ಚುಲಿ ಈಗ ಐಪ್ಯಾಡ್ ಬಂದು ರೀಸೆಟ್ ಆಗಿದೆ. ಸೊ ಹೊಸದಾಗಿ ನಾವು ಐಪ್ಯಾಡ್ ತೊಗೊಂಡಾಗ ಯಾವ ಥರ ಬರುತ್ತೆ ಆ ಥರ ಬರ್ತಾ ಇದೆ ಇಂಟರ್ಫೇಸು. ನಾನು ಇಲ್ಲಿ ಸ್ವೈಪ್ ಮಾಡ್ತು ಅಂತಂದರೆ ಫಸ್ಟು ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಸೊ ನಾನು ಲ್ಯಾಂಗ್ವೇಜ್ನ ಕೊಟ್ಟ ಮೇಲೆ ಸೊ ನಿಮ್ಮದು ಕಂಟ್ರಿ ಕೇಳುತ್ತೆ. ಕಂಟ್ರಿನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಎಲ್ಲ ಸೆಟಪ್ ಆಗ್ತಾ ಇದೆ. ಸೊ ಈಗ ಕಂಪ್ಲೀಟ್ಲಿ ಸೆಟಪ್ ಆಗಿದೆ. ಸೊ ನಾನು ಇವಾಗ ಗೆಟ್ ಸ್ಟಾರ್ಟೆಡ್ ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಹೊಸದಾಗಿ ಐಪ್ಯಾಡನ್ನು ತಗೊಂಡಾಗ ಹೇಗಿರುತ್ತೆ ಆ ಥರ ಬಂದಿದೆ. ಸೊ ಎಲ್ಲವೂ ಕೂಡ ರೀಸೆಟ್ ಆಗಿದೆ, ಎಲ್ಲ ಡಿಲೀಟ್ ಆಗಿರುತ್ತೆ. ಸೊ ಈ ಥರ ನೀವು ಐಪ್ಯಾಡನ್ನು ರೀಸೆಟ್ ಮಾಡ್ಕೋಬೋದು. ವೀಡಿಯೋಸ್ ಇರೋ ಒಂದು ಲೈಕ್ ಮಾಡಿ. ಸಿಗೋಣ. ಲವ್ ಯು ಆಲ್ ಗೈಸ್.